ವೈಭವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 12 ಜ್ಯೋತಿರ್ಲಿಂಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಶಿಯಿಂದ ರುದ್ರಾಕ್ಷಿಗಳನ್ನು ತರಿಸಿ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಈ ತರ ಒಂದು ಸಂಭ್ರಮ ಎಲ್ಲಿ ಮಾಡ್ತಿದ್ದಾರೆ ಹೇಳಿ? 1 ಲಕ್ಷದವರೆಗೂ ಎಲ್ರಿಗೂ ಒಟ್ಟಿಗೆ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ. ಭಕ್ತಿ ಪ್ರಧಾನವಾದಂತಹ ಹಬ್ಬ ಅಂದ್ರೇನೆ ಶಿವರಾತ್ರಿ ಅಂತ. ಭಕ್ತಾದಿಗಳು ತುಂಬಾ ಜನ ಬಂದು ದರ್ಶನವನ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರು ಮಹಾಕುಂಭಮೇಳನೇ ಇಲ್ಲಿ ಕರೆಸಿದ್ದಾರೆ. ಎಲ್ಲರೂ ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ನಮಸ್ಕಾರ. ನಮ್ಮ ಯಶವಂತರ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಸೋಮಶೇಖರ್ ಗೌಡರು ಈ ಒಂದು ಕಾರ್ಯಕ್ರಮ ಮಾಡಿ ಅತ್ಯಂತ ಶ್ಲಾಘನೀಯ ಕಾರ್ಯವನ್ನು ಇವತ್ತು ಮಹಾಶಿವರಾತ್ರಿ ದಿವಸ ನಮ್ಮ ಯಶವಂತಪುರ ಮತ್ತು ಕೆಂಗೇರಿ ಭಾಗದ ಜನರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಮಹಾಶಿವರಾತ್ರಿ ದಿವಸ ದೇವರು ಅವರಿಗೆ ಚೆನ್ನಾಗಿ ಇನ್ನೂ ಅತ್ಯಂತ ಅಭಿವೃದ್ಧಿಯ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿ ಹಾಗೂ ಅವರು ಶ್ರೇಯೋಭಿವೃದ್ಧಿ ಆಗಲಿ ಅಂತ ನಾನು ಹಾರೈಸ್ತಾ ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸಾಯಂಕಾಲ ಹಿಮದ ಒಂದು ಅಮರನಾಥನ ಒಂದು ದರ್ಶನವನ್ನು ಮಾಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದೇ ರೀತಿ ರಸಮಂಜರಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ. ಜನತೆಯ ಜೊತೆ ತುಂಬ ಸ್ಪಂದನೆ ಮಾಡ್ತಿರುವಂಥ ಜನಪ್ರಿಯ ಶಾಸಕರಾಗಿದ್ದಾರೆ ಇವರು. ನಮಗೆಲ್ಲ ತುಂಬ ಸಂತೋಷ. ಈ ಒಂದು ಕ್ಷೇತ್ರದಲ್ಲಿ ಇದ್ದುಕೊಂಡು ಕೆಂಗೇರಿ ಭಾಗದಲ್ಲಿ ನಾವು ಇದ್ದಿದ್ದು ಮನೆಯೆಲ್ಲ ಮಾಡ್ಕೊಂಡು ಇಲ್ಲಿ ಇದ್ದಿದ್ದೀವಿ. ನಮ್ಮ ಒಂದು ಕ್ಷೇತ್ರವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಇಂಪ್ರೂವ್ ಮಾಡಿದ್ದಾರೆ. ಅದೇ ಕಾಶಿಯಿಂದ ರುದ್ರಾಕ್ಷಿಗಳನ್ನು ತರಿಸಿ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಗಂಗಾಜಲ ಹಾಗೂ ವಿಭೂತಿ, ತಂಬಿಟ್ಟು ಮುಂತಾದವುಗಳನ್ನು ಭಕ್ತರಿಗೆಲ್ಲ ಕೊಟ್ಟು ಜನರಿಗೆಲ್ಲ ಕೊಟ್ಟು ಈ ಕ್ಷೇತ್ರದ ಜನರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತ ಹಾರೈಸ್ತಾ ಇದ್ದಾರೆ. ಇಂಥ ಒಂದು ಶಾಸಕರು ನಮಗೆ ಸಿಕ್ಕಿರೋದು ಅಪರೂಪ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಇಲ್ಲಿ ನಮ್ಮ MLA ಸೋಮಶೇಖರ್ ಕಡೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿದೆ. 12 ಜ್ಯೋತಿರ್ಲಿಂಗ ಒಂದೊಂದೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೆಕೋರೇಷನ್ ಆಗಲಿ ಮತ್ತು ಲೈಟಿಂಗ್ಸ್ ಆಗಲಿ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀಗೆ ದೇವ್ರಿಗೆ ಎಲ್ರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ರಿಗೂ ಕೊಟ್ಟು ಕಾಪಾಡಲಿ. ನಮ್ಮ ST ಸೋಮಶೇಖರ್ ಸಾಹೇಬ್ರ ತರ ಶಾಸಕರು ಸಿಕ್ಕಿರೋದು ನಮ್ಮ ಯಶವಂತಪುರ ಕ್ಷೇತ್ರದ ಜನರ ಹೆಮ್ಮೆ ಅಂತಾನೆ ಹೇಳ್ಕೋಬಹುದು. ಈ ತರ ಯಾರಿಗೆ ಸಿಗುತ್ತೆ ಹೇಳಿ? ಈ ತರ ಒಂದು ಸಂಭ್ರಮ ಎಲ್ಲಿ ಮಾಡ್ತಿದ್ದಾರೆ ಹೇಳಿ ಅಲ್ವಾ? ಎಷ್ಟು ಜನ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಎಲ್ಲರೂ ಸಹ ಈ ತರ ಮಾಡ್ತಿಲ್ಲ. ನಮ್ಮ ಸಾಹೇಬ್ರು ನಿಜವಾಗ್ಲೂ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅಲ್ಲಿ ನೋಡಿದ್ರೆ ಸಂಕ್ರಾಂತಿ ಸುಗ್ಗಿ ಮಾಡಿದ್ವಿ, ಈಗ ನೋಡಿದ್ರೆ ಶಿವರಾತ್ರಿ ಸಂಭ್ರಮ ಮಾಡ್ತಿದ್ವಿ. ತುಂಬಾ ಚೆನ್ನಾಗಿ ಖುಷಿ ಅನಿಸ್ತಾ ಇದೆ ಸರ್. ಸಾವಿರಾರು ಜನಗಳು ಬಂದು ಜ್ಯೋತಿರ್ಲಿಂಗದ ದರ್ಶನ ಮಾಡ್ಕೊಂಡು ಹೋಗ್ತಿದ್ದಾರೆ ಸರ್. ಅದು ಇನ್ನೂ ಪುಣ್ಯದ ಕೆಲಸ ಅನ್ಸುತ್ತೆ ಸರ್.
ಜಾತ್ರೆಗೆ ರುದ್ರಾಕ್ಷಿ ಕಾಶಿಯಿಂದ ಹೌದು ಸರ್, ಕಾಶಿಯಿಂದ ರುದ್ರಾಕ್ಷಿ ಮಣಿಗಳನ್ನ ತರಿಸಿದ್ದಾರೆ. ಸುಮಾರು 15 ರಿಂದ 20 ಸಾವಿರ ರುದ್ರಾಕ್ಷಿ ಮಣಿಗಳನ್ನ ತರಿಸಿದ್ದಾರೆ. ಜೊತೆಗೆ ಗಂಗಾ ಜಲ ತರಿಸಿದ್ದಾರೆ ಸರ್, ಅದನ್ನು ಸಹ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ. ತೆಂಬಿಟ್ಟು ಪ್ರಸಾದದ ರೀತಿಯಲ್ಲಿ ತೆಂಬಿಟ್ಟುಗಳನ್ನ ಕೊಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಮಾರು ಸಾವಿರಾರು ಜನ, ನಮ್ಮ ಪ್ಲಾನ್ ಪ್ರಕಾರ ಒಂದು 15 ರಿಂದ 20 ಸಾವಿರ ಜನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಬೋದು ಅಂತ ಹೇಳಿದ್ದಾರೆ. ಅಷ್ಟು ಜನಗಳಿಗೂ ತಲುಪುವಂಥ ಗಂಗಾಜಲ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ತಂಬಿಟ್ಟಿರ್ಬೋದು, ಪ್ರಸಾದ ಇರ್ಬೋದು, ಎಲ್ಲನೂ ರೆಡಿ ಮಾಡಿಸ್ತಾ ಇದ್ದಾರೆ ಸರ್. ಈ ಭಾಗದ ಜನಪ್ರಿಯ ಶಾಸಕರಂತ ಎಸ್ ಟಿ ಸೋಮಶೇಖರ್ ಅವರು, ಮಾಜಿ ಮಂತ್ರಿಗಳಂತ ಸೋಮಶೇಖರ್ ಸಾಹೇಬರು ಇಡೀ ಕ್ಷೇತ್ರ ಜನತೆಗೆ ಒಳ್ಳೆಯದಾಗಬೇಕು ಅಂತೇಳಿ, ಇಡೀ ಕ್ಷೇತ್ರ ಜನ ಬಂದು ಇಲ್ಲಿ ದರ್ಶನ ಮಾಡಬೇಕು ಅಂತೇಳಿ ಎಲ್ರಿಗೂ ಶುಭಾಶಯನ ಕೋರೋದು, ಶಿವರಾತ್ರಿ ಹಬ್ಬದ ಶುಭಾಶಯ ಕೋರೋದು ಮುಖಾಂತರ ಸುಮಾರು ಒಂದು 50 ರಿಂದ 60 ಸಾವಿರ 1 ಲಕ್ಷದವರೆಗೂ ಎಲ್ರಿಗೂ ಒಟ್ಟಿಗೆ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಜ್ಯೋತಿರ್ಲಿಂಗ ಮತ್ತು ಹಿಮಜ್ವಲಿಂಗನ ದರ್ಶನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕ್ಷೇತ್ರ ಎಲ್ಲ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ರಿಗೂ ನಾವು ಸಾಹೇಬರಿಗೆ ಮತ್ತು ಕ್ಷೇತ್ರ ಜನತೆಗೆ ಶುಭಾಶಯಗಳು ಬಯಸ್ತೇನೆ. ವೀರಶೈವ ಲಿಂಗಾಯತ ಅಂದ ಕೂಡಲೇ ನಾವು ಶಿವಭಕ್ತರು ಅನ್ನೋದು ಸಹಜನೇ. ಆದರೆ ಭಕ್ತಿಗೆ ಯಾವುದೇ ಜಾತಿ ಸಮುದಾಯ ಏನೂ ಇಲ್ಲದೆ ಸಾರ್ವಜನಿಕರು ಸಂಪೂರ್ಣವಾಗಿ ಭಗವಂತನಲ್ಲಿ ತಲ್ಲೀನ ಆಗುವಂತಹ ಒಂದು ಹಬ್ಬ ಅಂದರೆ ಅದು ಭಕ್ತಿ ಪ್ರಧಾನವಾದ, ಆಡಂಬರಕ್ಕೆ ಎಲ್ಲೂ ಪ್ರಧಾನತೆ ಇಲ್ಲದೆ ಭಕ್ತಿ ಪ್ರಧಾನವಾದಂತಹ ಹಬ್ಬ ಅಂದ್ರೇ ಶಿವರಾತ್ರಿ ಅಂತ. ಯಾಕಂದರೆ ಶಿವನಲ್ಲಿ ಇಡೀ ರಾತ್ರಿ ನಾವು ಧ್ಯಾನ ಮಾಡ್ತಾ, ಅವನ ಜಪ ಮಾಡ್ತಾ ಕಳೆಯುವಂತಹ ದಿನ, ಜಾಗರಣೆ ಮಾಡೋದ್ರ ಜೊತೆಗೆ ಉಪವಾಸ ಮಾಡುವಂತಹ ಒಂದು ಹಬ್ಬ ಕೂಡ ಆಗಿದೆ. ಹಾಗಾಗಿ ಆ ಒಂದು ಹಬ್ಬದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಶಿವನ ಧ್ಯಾನವನ್ನು ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಗುತ್ತೆ ಸರ್. ಇಡೀ ನಮ್ಮ ಕ್ಷೇತ್ರದಲ್ಲಿ, ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವರು ಯಾವುದೇ ಹಬ್ಬ ಬರಲಿ ತುಂಬ ವಿಜೃಂಭಣೆಯಿಂದ ಯಾವುದೇ ಭೇದ ಭಾವ ಇಲ್ಲದೇ ಎಲ್ಲ ಇಡೀ ಕ್ಷೇತ್ರದ ಜನತೆಯನ್ನು ಸೇರಿಸಿ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಅಷ್ಟೇ ನಮ್ಮ ಶಿವರಾತ್ರಿ ಏನು ಶಿವನ ಹಬ್ಬ ಬಂದಿದೆ, ಶಿವರಾತ್ರಿ ಹಬ್ಬ, ಅದನ್ನು ಇಡೀ ಕ್ಷೇತ್ರವೇ ಬೆಚ್ಚಿ ಬೀಳುವಂಥ ಕೆಲಸ. ಅಂದರೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಪ್ಪ ಅನ್ಬೇಕು. ಯಾವ ದೇವಸ್ಥಾನಕ್ಕೆ ಹೋದರೂ ಈ ಥರ ಒಂದು ಸಿಸ್ಟಮೆಟಿಕ್ ಇಲ್ಲ. ಎಷ್ಟೋ ಜನ ಹೊರಗಡೆ ಹೋಗಿ ಈ ಲಿಂಗಗಳನ್ನೆಲ್ಲ ನೋಡೋ ಅಂಥ ಅವ್ರಿಗೆ ಅನುಕೂಲ ಇರಲ್ಲ. ಅಂಥವ್ರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಭಕ್ತಾದಿಗಳು ತುಂಬ ಜನ ಬಂದು ದರ್ಶನವನ್ನು ಮಾಡ್ತಾ ಇದ್ದಾರೆ. ಇನ್ನು ಸಂಜೆವರೆಗೂ, ಇವತ್ತು ನೈಟ್ ಎಲ್ಲ 12 ಗಂಟೆ 12:30ವರೆಗೂ ಇರುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಈ ಎಲ್ಲ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿ ಆ ಭಾಗ್ಯವನ್ನು ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗೆ ನಮ್ಮ ಯಶವಂತಪುರ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ನಮ್ಮ ಎಸ್ ಟಿ ಸೋಮಶೇಖರ್ ಸರ್ಗೆ, ಅವರ ಫ್ಯಾಮಿಲಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸರ್. ಮಹಾಕುಂಭ ಮೇಳಕ್ಕೆ ನಮಗೆ ಹೋಗೋಕ್ಕಾಗಲಿಲ್ಲ, ಆದರೆ ನಮ್ಮ ಶಾಸಕರು ಮಹಾಕುಂಭ ಮೇಳನೇ ಇಲ್ಲಿ ಕರೆಸಿದ್ದಾರೆ. ಪ್ರತಿ ಸಲ ಅವ್ರದ್ದು ಅದೇ ವೈಶಿಷ್ಟ್ಯ ಅಂತ ಹೇಳಬೇಕು. ಯಾಕೆಂದರೆ ನಾವು ಲಾಸ್ಟ್ ಟೈಮು ನವರಾತ್ರಿ ದಸರಾ ಅಲ್ಲಿಗೆ ಹೋಗಿ ನೋಡೋಕ್ಕಾಗಲಿಲ್ಲ ಅಂತ ದಸರಾನೇ ಈ ಸಲ ನಮಗೆ ಇಲ್ಲಿಗೆ ತರಿಸಿದ್ರು. ಎಲ್ಲರೂ ಯಶವಂತಪುರ ದಸರಾ ಅಂತಲೇ ಕೊಂಡಾಡಿದ್ರು. ಹಾಗೆ ಈ ಸಲ ಕುಂಭಮೇಳ ಅಲ್ಲಿ ಹೋಗೋಕ್ಕಾಗಲಿಲ್ಲ. ನನ್ನ ಯಶವಂತಪುರ ಕ್ಷೇತ್ರದ ಜನ ಅಲ್ಲಿ ಹೋಗಿ ಕಷ್ಟಪಡೋದು ಬೇಡ ಅಂತೇಳ್ಬಿಟ್ಟು ಕುಂಭಮೇಳನೇ ಇಲ್ಲಿ ಕರೆಸ್ಬಿಟ್ಟಿದ್ದಾರೆ. ಪ್ರಯಾಗರಾಜಿಂದ ಗಂಗಾಜಲ ಉಚಿತವಾಗಿ ಕೊಡ್ತಾ ಇದ್ದೀವಿ. ಹಾಗೆ ಕಾಶಿಯಿಂದ ಪೂಜೆ ಮಾಡಿದಂತಹ ರುದ್ರಾಕ್ಷಿಯನ್ನು ಕೊಡ್ತಾ ಇದ್ದೀವಿ. ಹಾಗೆ ತಂಬಿಟ್ಟು ಕೂಡ ತರಿಸಿದ್ದೀವಿ. ಕಲ್ಚರಲ್ ಕಾರ್ಯಕ್ರಮಗಳಿದ್ದಾವೆ, ಭಕ್ತಿ ಪ್ರಧಾನವಾದಂತಹ ಕಾರ್ಯಕ್ರಮಗಳಿದ್ದಾವೆ. ಯಶವಂತಪುರ ಎಲ್ಲ ಸಾರ್ವಜನಿಕರು ಸಂಜೆ 5 ಗಂಟೆ ಮೇಲೆ ಹಿಮಲಿಂಗ ದರ್ಶನ ಮೇಯ್ನ್, ಎಲ್ಲೂ ಕೂಡ ನಾವು ಈ ಕಾನ್ಸೆಪ್ಟ್ ನೋಡಿಲ್ಲ. ಅಮರನಾಥ ದರ್ಶನ ಹೋಗೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಆದರೆ ನಮ್ಮ ಶಾಸಕರು ಅದನ್ನು ಕೂಡ ಬಿಟ್ಟಿಲ್ಲ. ನಮ್ಮ ಯಶವಂತಪುರ ಕ್ಷೇತ್ರದ ಜನಕ್ಕೆ ಯಾವುದೂ ಕೂಡ ಕೊರತೆ ಆಗಬಾರ್ದು ಅಂತ ಹೇಳಿ ಅವರು ಅವಿರತವಾಗಿ ಶ್ರಮಿಸ್ತಾ ಇರುವಂಥ ಏಕೈಕ ಶಾಸಕರು ಅಂತಂದರೆ ನಮ್ಮ ಎಸ್ ಟಿ ಸೋಮಶೇಖರ್ ಸರು. ಅವ್ರಿಗೆ, ಅವರ ಕುಟುಂಬಕ್ಕೆ ಆ ತಾಯಿ ಚಾಮುಂಡಿ ಎಲ್ಲ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ಮಹಾಶಿವರಾತ್ರಿ ಪ್ರಯುಕ್ತ ನಮ್ಮ ನೆಚ್ಚಿನ ನಾಯಕರಾದ ಯಶವಂತಪುರ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ್ರ ಕಡೆಯಿಂದ ಇಂದು ಅದ್ದೂರಿ ಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಕೈಲಾಸನೇ ಭೂಮಿಗೆ ಬಂದಂತೆ ನಮ್ಮ ಮಾಜಿ ಸಚಿವರಾದ ಎಸ್ ಟಿ ಸೋಮಶೇಖರ್ ಗೌಡರು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಇನ್ನೆಂದೂ ಕಾಣದಂಥ ವೈಭವ ಇಲ್ಲಿ ನಮ್ಮ ಗಣೇಶ ಗ್ರೌಂಡಲ್ಲಿ ಮಾಡಿದ್ದಾರೆ. ಸಂಜೆ 6 ಗಂಟೆಗೆ ಹಿಮಲಿಂಗ ಪ್ರತಿಷ್ಠಾಪನೆ ಹಾಗೂ ಬರುವಂಥ ಭಕ್ತಾದಿಗಳಿಗೆ ಕಾಶಿಯಿಂದ ತರಿಸಿದಂಥ ಒಂದು ರುದ್ರಾಕ್ಷಿ, ಆಮೇಲೆ ತಂಬಿಟ್ಟು ಹಾಗೂ ಪ್ರಸಾದ ವಿನಿಯೋಗ ಇರುತ್ತೆ. ಹಾಗೂ ಗಂಗಾಜಲ ಎಲ್ಲರಿಗೂ ಒಂದೊಂದು ಬಾಟ್ಲು, ಅಲ್ಲಿಂದನೇ ತರಿಸಿದ್ದೀವಿ ಗಂಗಾಜಲ. ಶಾಸಕರು ಎಲ್ಲರಿಗೂ 25,000 ಜನಗಳಿಗೆ ಇವತ್ತು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಶಾಸಕರು ಅತಿ ಹೆಚ್ಚಿನ ರೀತಿ ಜನಸಂಖ್ಯೆ ಬಂದು ಇಲ್ಲಿ
ಸಕ್ಸಸ್ ಮಾಡ್ಬೇಕಂತ ನಿಮ್ಮ ಚಾನಲ್ ಮುಖಾಂತರ ಕೇಳ್ತೀನಿ. ನಮ್ಮ ಕೆಂಗೇರಿ ಬಂಡೆ ಮಠ ವಾರ್ಡ್ ಹಾಗೂ ಯಶವಂತಪುರ ಕ್ಷೇತ್ರದ ಎಲ್ಲ ಮುಖಂಡರುಗಳು ಬಂದು ಇಲ್ಲಿ ಒಂದು ವಾರದಿಂದ ಕೆಲಸ ಮಾಡಿದ್ದಾರೆ. ಯಾಕಂದರೆ ಕೈ ಸೇರಿದ್ರೇ ಎಲ್ಲ ಚಪ್ಪಳೆ ಆಗೋದು. ಎಲ್ಲ ಮುಖಂಡರು ಸೇರಿ ಈ ಕಾರ್ಯಕ್ರಮ ಈ ರೀತಿ ಯಶಸ್ವಿಗೊಳಿಸಿದ್ದಾರೆ. ಎಲ್ಲರಿಗೂ ಅಭಿನಂದನೆ ತಿಳಿಸ್ತೀನಿ ನಿಮ್ಮ ಚಾನಲ್ ಮುಖಾಂತರ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮಹಾಶಿವರಾತ್ರಿ ಪ್ರಯುಕ್ತ ಯಶವಂತಪುರ ಕ್ಷೇತ್ರದಲ್ಲಿ ಕೆಂಗೇರಿಯ ಗಣೇಶ ಮೈದಾನದಲ್ಲಿ ಶಿವವೈಭವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಯ್ಕೆ ಮಾಡಿಕೊಂಡಿದ್ದೇವೆ. ಕ್ಷೇತ್ರದ ಮತ್ತು ಸುತ್ತಮುತ್ತಲಿನ ಎಲ್ಲ ಜನರು ಮಹಾಶಿವರಾತ್ರಿ ಹಬ್ಬಕ್ಕೆ ಬಂದು ಈ ಶಿವನ ಆಶೀರ್ವಾದವನ್ನು ಪಡಿಬೇಕು ಅಂತೇಳಿ ಮತ್ತು ಅನೇಕ ಕಾರ್ಯಕ್ರಮಗಳು, ಮನೋರಂಜನಾ ಕಾರ್ಯಕ್ರಮಗಳು ಬೆಳಗಿನ ಜಾವ 1 ಗಂಟೆ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ಎಲ್ಲರೂ ಕೂಡ ತಪ್ಪದೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ನಮಸ್ಕಾರ.